ಅನ್ನೋದು ಈಗ ಕರ್ನಾಟಕದ ಹೈಕೋರ್ಟ್ ಅನ್ನೇ ಆಶ್ಚರ್ಯಗೊಳಿಸಿದೆ. ಹೈಕೋರ್ಟ್ ಹೇಳುತ್ತೆ, ಇಂತಹ ಕಾನೂನನ್ನು ನಾವು ಎಲ್ಲಿಯೂ ಕೇಳಿಲ್ಲ. ವಕ್ಫ್ ಬೋರ್ಡ್ ವಿರುದ್ಧ ಹೈಕೋರ್ಟ್ ಬೀಸಿರೋ ಚಾಟಿ ಅಂದರೂ ಕೂಡ ತಪ್ಪಾಗಲ್ಲ. ಜೊತೆಗೆ ಆಶ್ಚರ್ಯ ವ್ಯಕ್ತಪಡಿಸಿದೆ. ವಿವಾಹ ನೋಂದಣಿ ಪ್ರಮಾಣ ಪತ್ರ ವಿತರಣೆಗೆ ಒಂದು ವ್ಯವಸ್ಥೆ ಇದೆ ಸರ್ಕಾರದಲ್ಲಿ. ಒಂದು ವ್ಯವಸ್ಥೆ ಇದ್ದರೂ ಮುಸಲ್ಮಾನರಿಗೆ ಮಾತ್ರ ವಕ್ಫ್ ಮಂಡಳಿ ವಿವಾಹ ನೋಂದಣಿ ಪ್ರಮಾಣ ಪತ್ರ ವಿತರಿಸುವ ಹಕ್ಕನ್ನು ಹೇಗೆ ಪಡೆದುಕೊಂಡಿದೆ? ಮ್ಯಾರೇಜ್ ರಿಜಿಸ್ಟ್ರೇಷನ್ ಅನ್ನು ವಕ್ಫ್ ಮಂಡಳಿ ಮಾಡುತ್ತಾ ಅಂತ ಕರ್ನಾಟಕದ ಹೈಕೋರ್ಟ್ ಬಹಳ ಸಿಟ್ಟಾಗಿದೆ. ಇದರ ಬಗ್ಗೆ ವಿವರಣೆ ಕೊಡಿ, ತಕ್ಷಣ ಆಕ್ಷೇಪಣೆ ಸಲ್ಲಿಸಿ ಕ್ರಮಕ್ಕೆ ಮುಂದಾಗಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಕಟ್ಟಾಜ್ಞೆಯನ್ನು ಕೂಡ ಹೊರಡಿಸಿರೋದು. ಆದರೆ ಸರ್ಕಾರ ಸ್ವಲ್ಪ ಟೈಮನ್ನು ಕೊಡಿ ಅಂತ ಕೇಳ್ಕೊಂಡಿದೆ. ಅದಕ್ಕೆ ಹೈಕೋರ್ಟ್ ಒಪ್ಪಿಕೊಂಡಿಲ್ಲ. ತಕ್ಷಣ ಆಕ್ಷೇಪಣೆಯನ್ನು ಸಲ್ಲಿಸಿ ಕ್ರಮ ಆಗಬೇಕು ಅನ್ನೋ ಅಭಿಪ್ರಾಯವನ್ನು ಹೊರಹಾಕಿ ಸರ್ಕಾರಕ್ಕೆ ಕಠಿಣವಾದ ಸೂಚನೆಯನ್ನು ಕೊಟ್ಟಿದೆ. ಅಷ್ಟೇ ಅಲ್ಲದೆ ವಕ್ಫ್ ಕಾಯ್ದೆಯ ಅಡಿಯಲ್ಲಿ ಮದುವೆ ಪ್ರಮಾಣ ಪತ್ರ ವಿತರಿಸುವ ಅಧಿಕಾರ ಎಲ್ಲಿ ಕೊಡಬಹುದು